ನಮಸ್ಕಾರ. ನಾನು ಡಾಕ್ಟರ್ ಸಂಧ್ಯಾ ಅಪ್ಪಚ್ಚು, ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್ ಅಟ್ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್, ಬಸವನಗುಡಿ. ಇವತ್ತು ಈ ಮಾತುಕತೆಯ ಉದ್ದೇಶ ನಾನು ಶ್ವಾಸಕೋಶದ ಕ್ಯಾನ್ಸರ್ ಇಲ್ಲ ಲಂಗ್ ಕ್ಯಾನ್ಸರ್ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ನಿಮಗೆ ಕೊಡಲು ಇಷ್ಟಪಡುತ್ತೇನೆ. ಸೊ ಈ ಪರ್ಟಿಕ್ಯುಲರ್ ಆಗಿ ಈ ಶ್ವಾಸಕೋಶದ ಬಗ್ಗೆ ನಾವು ಏನಕ್ಕೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮೇಯ್ನಾಗಿ ಇವಾಗ ನಮಗೆ ಬರುತ್ತಿರುವಂತಹ ಸಂಖ್ಯೆಗಳಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ನಂಬರ್ 1 ಕ್ಯಾನ್ಸರ್ ಆಗಿ ಮಾರ್ಪಾಡಾಗುತ್ತಿದೆ, ಪುರುಷರಲ್ಲೂ ಹಾಗೂ ಮಹಿಳೆಯರಲ್ಲೂ ಸಹ. ಸೊ ಕೆಲವಾರು ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಬರುತ್ತೆ ವರ್ಷದಲ್ಲಿ, ವರ್ಲ್ಡ್ ವೈಡ್ ಆಗಿರಬಹುದು ಇಲ್ಲ ನಮ್ಮ ದೇಶದಲ್ಲಾಗಿರಬಹುದು, ಯಾವ ಕ್ಯಾನ್ಸರ್ ಯಾವ ಸಂಖ್ಯೆಯಲ್ಲಿದೆ ಮತ್ತು ಯಾವ ಥರ ಅದು ಜೆಂಡರ್ ವೈಸ್ ಅಂತ ಹೇಳಿದ್ರೆ ಪುರುಷರಲ್ಲಿ ಆಗಲಿ ಮಹಿಳೆಯರಲ್ಲಿ ಆಗಲಿ ಜಾಸ್ತಿ ಆಗ್ತಾ ಇದೆ ಅಂತೇಳಿ. ಅದರಲ್ಲಿ ಇವಾಗ ಪುರುಷರಲ್ಲಿ ನಂಬರ್ 1 ಕ್ಯಾನ್ಸರ್ ಆಗಿರುವುದು ಶ್ವಾಸಕೋಶದ ಕ್ಯಾನ್ಸರು. ಮಹಿಳೆಯರಲ್ಲಿ ಇವಾಗ ನಂಬರ್ 2 ನಂಬರ್ 3 ಸ್ಥಾನದಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ನಿಂತಿರುತ್ತದೆ. ಇವತ್ತು ನಾನು ಈ ಮಾಹಿತಿಯ ಮೂಲಕ ನಿಮಗೆ ಶ್ವಾಸಕೋಶದ ಕ್ಯಾನ್ಸರ್ಗೆ ಕಾಸ್ ಅಂತ ಹೇಳಿದ್ರೆ ಯಾವ ಕಾರಣದಿಂದ ಬರುತ್ತದೆ, ಇದರದ್ದು ಸಿಂಪ್ಟಮ್ಸ್ ಅಂತ ಹೇಳಿದ್ರೆ ಇದು ಯಾವ ಥರ ಪೇಷಂಟ್ಸ್ ಪ್ರೆಸೆಂಟ್ ಮಾಡ್ತಾರೆ ಈ ಶ್ವಾಸಕೋಶದ ಕ್ಯಾನ್ಸರ್ ಇರುವವರು, ಮತ್ತು ಇದಕ್ಕೆ ಯಾವ ಥರ ಚಿಕಿತ್ಸೆಯನ್ನು ನಾವು ಪಡೆಯಬೇಕಾಗುತ್ತದೆ ಅಂತ ನಾನು ವಿವರವಾಗಿ ತಿಳಿಸುತ್ತೇನೆ. ಸೊ ಇವಾಗ ಶ್ವಾಸಕೋಶದ ಕ್ಯಾನ್ಸರ್ ಇವಾಗ ಯಾವ ಕಾರಣಗಳಿಂದ ಬರುತ್ತದೆ? ಸೊ ಮೊದಲನೆಯ ಹಾಗೂ ಪ್ರತಿ ಸತಿ ಹೇಳಿದ್ರೆ ತಂಬಾಕು ಒಂದು ಕಾರ್ಸಿನೋಜನ್ ಅಂತ ಹೇಳಿದ್ರೆ ನಮ್ಮ ನಾರ್ಮಲ್ ಕಣಗಳನ್ನು ಕ್ಯಾನ್ಸರ್ ಆಗಿ ಪರಿವರ್ತನೆ ಮಾಡುವಂತಹ ಕೆಮಿಕಲ್ ಇರುವಂಥದ್ದು ಈ ತಂಬಾಕುನಲ್ಲಿದೆ. ಸೊ ಇದು ಕಾಸ್ ಎಫೆಕ್ಟ್ ರಿಲೇಷನ್ಶಿಪ್ಪಲ್ಲಿ ನಾವು ನೋಡಬೇಕು ಅಂತ ಹೇಳಿದ್ರೆ ತಂಬಾಕುವಿಂದ ಕ್ಯಾನ್ಸರ್ ಆಗುವಂಥ ಸನ್ನಿವೇಶಗಳು ಆಲ್ಮೋಸ್ಟ್ ನಾವು ಲೀನಿಯರ್ ರಿಲೇಷನ್ ಅಂತ ಹೇಳ್ತೀವಿ. ಇವಾಗ ನಾವು ಒಂದು ಗ್ರಾಫ್ ಪ್ಲಾಟ್ ಮಾಡಿದ್ರೆ, ಇವಾಗ ತಂಬಾಕು ಸೇವಿಸ್ತಿರೋರಿಗೆ ಕ್ಯಾನ್ಸರ್ ಇನ್ಸಿಡೆನ್ಸ್ ಅಂತ ತೊಗೊಂಡ್ರೆ ಇದು ಲೀನಿಯರ್ ಗ್ರಾಫ್ ಆಗುತ್ತೆ ಅಂತ ಹೇಳಿದ್ರೆ ಅವ್ರು ಎಷ್ಟು ವರ್ಷಗಳಿಂದ ಹಾಗೂ ಎಷ್ಟು ಇಂಟೆನ್ಸಿಟಿಯಲ್ಲಿ ತಂಬಾಕುವನ್ನು ಸೇವನೆ ಮಾಡ್ತಾರೆ ಅಷ್ಟೇ ಇಂಟೆನ್ಸಿಟಿಯಿಂದ ಅವ್ರಿಗೆ ಹಲವಾರು ಕ್ಯಾನ್ಸರ್ಗಳು ಬರ್ಬೋದು. ಈ ತಂಬಾಕುವಿನ ಕ್ಯಾನ್ಸರ್ ಶ್ವಾಸಕೋಶಕ್ಕೆ ಅಷ್ಟೇ ಸೀಮಿತವಾಗಿರುವುದಲ್ಲ, ಇದು ಯಾವ ಥರ ನಾವು ಸೇವನೆ ಮಾಡ್ತೀವಿ ಅದರಿಂದ. ಇವಾಗ ತಂಬಾಕುವನ್ನು ಸೇದಲೂಬಹುದು, ಇವಾಗ ಸಿಗರೇಟ್ಸ್ ಇಲ್ಲ, ಬೀಡಿ ಇಲ್ಲ, ಇವಾಗ ಸಿಗರೇಟ್ಸ್ ಕೂಡ ಬಂದಿದೆ. ಇದು ನಮ್ಮದು ಹೊಸ ಜನ್ರೇಷನಲ್ಲಿ ಕಾಲೇಜ್ ಹುಡುಗರಾಗಲಿ ಮಕ್ಕಳಾಗಲಿ ಯೂಸ್ ಮಾಡೋವಂಥದ್ದು. ಅದನ್ನು ನಾವು ಪಾನ್ ಪರಾಗಾಗಿ ಆಗಲಿ ಈ ತಂಬಾಕನ್ನು ಬಾಯಲ್ಲಿ ಇಟ್ಕೊಳ್ಳೋದು, ಕಡ್ಡಿ ಪುಡಿ, ಹೊಗೆ ಸೊಪ್ಪು ಆ ಥರದ್ದೆಲ್ಲಾಗಲಿ ಸೇವನೆ ಮಾಡ್ಬೋದು. ಸೊ ಇದು ಬಾಯಿಯಿಂದ ಹಿಡಿದು ಅಂತಂದರೆ ಬಾಯಿಯ ಕ್ಯಾನ್ಸರ್ ಆಗಲಿ, ಅನ್ನನಾಳದ ಕ್ಯಾನ್ಸರ್ ಆಗಲಿ, ಹೊಟ್ಟೆಯ ಕ್ಯಾನ್ಸರ್ ಆಗಲಿ, ರಿಮೋಟಾಗಿ ಬ್ಲ್ಯಾಡರ್ ಅಂತ ಹೇಳಿದ್ರೆ ನಮ್ಮ ಮೂತ್ರಕೋಶದ ಕ್ಯಾನ್ಸರನ್ನು ಕಾಸ್ ಮಾಡುವಂಥ ಕಾರ್ಸಿನೋಜನ್ ಇರುವಂಥದ್ದು. ಸೊ ಬೇರೆ ಯಾವುದು ಕಾರಣಗಳಿಂದ ಈ ಥರ ಶ್ವಾಸಕೋಶದ ಕ್ಯಾನ್ಸರ್ ಬರುತ್ತದೆ ಅಂತ ಹೇಳಿದ್ರೆ, ಒಂದು ತಂಬಾಕು, ಇನ್ನೊಂದು ಇವಾಗ ನಾವು ಸ್ಮೋಕಿಂಗಲ್ಲಿ ಇವಾಗ ತಂಬಾಕುವನ್ನು ಮೋಸ್ಟ್ ಕಾಮನೆಸ್ಟ್ ಸೇವನೆ ಅಂತ ಹೇಳಿದ್ರೆ ಸ್ಮೋಕಿಂಗ್ ಆಫ್ ಟೊಬ್ಯಾಕೊ, ದಟ್ ಈಸ್ ಐದರ್ ಬೈ ಸಿಗರೇಟ್ಸ್ ಆರ್ ಬೀಡಿ ಸ್ಮೋಕಿಂಗ್. ಎಸ್ಪೆಷಲಿ ನಾವು ಅರ್ಬನಲ್ಲಿ ಸಿಗರೇಟ್ಸ್ ನೋಡ್ತೀವಿ, ರೂರಲ್ ಏರಿಯಾಸಲ್ಲಿ ವಿಲೇಜಸಲ್ಲಿ ಹೋದರೆ ಅದು ಬೀಡಿಯಲ್ಲಿರುತ್ತೆ. ಸೊ ಇವಾಗ ಮೇನ್ ಅಂತಂದರೆ ಒಂದು ಆ್ಯಕ್ಟಿವ್ ಸ್ಮೋಕಿಂಗ್, ಒಂದು ಪ್ಯಾಸಿವ್ ಸ್ಮೋಕಿಂಗ್. ಆ್ಯಕ್ಟಿವ್ ಸ್ಮೋಕಿಂಗ್ ಅಂತ ಹೇಳಿದ್ರೆ ಇವಾಗ ಸೇವನೆ ಮಾಡುತ್ತಿರುವವರು, ಸೊ ಅವರು ಸೇವನೆ ಮಾಡಿದಾಗ ಅದು ಡೈರೆಕ್ಟಾಗಿ ಅವರು ಎಷ್ಟು ಸಿಗರೇಟ್ ಸ್ಮೋಕ್ ಮಾಡ್ಬೋದು, ನಾವು ಸಿಗರೇಟ್ ಪ್ಯಾಕ್ ಇಯರ್ಸ್ ಅಂತ ಹೇಳ್ತೀವಿ, ನಂಬರ್ ಆಫ್ ಸಿಗರೇಟ್ಸ್ ಪರ್ ಡೇ ಟು ದ ನಂಬರ್ ಆಫ್ ಇಯರ್ಸ್. ಅದರಿಂದ ಅವ್ರಿಗೆ ಇಂಟೆನ್ಸಿಟಿ ಆಫ್ ಡ್ಯಾಮೇಜ್ ಶ್ವಾಸಕೋಶಕ್ಕೆ ಎಷ್ಟಾಗುತ್ತೆ, ಕ್ಯಾನ್ಸರ್ ಇನ್ಸಿಡೆನ್ಸ್ ಎಷ್ಟಾಗುತ್ತೆ ಅನ್ನೋದನ್ನು ನಾವು ಹೇಳ್ಬೋದು. ಸೊ ಈ ಆ್ಯಕ್ಟಿವ್ ಸ್ಮೋಕರ್ಸಲ್ಲಿ ಅವರು ಸ್ಮೋಕ್ ಮಾಡ್ತಾರೆ, ತಂಬಾಕುವಲ್ಲಿ ಕಾರ್ಸಿನೋಜನ್ ಇರುತ್ತೆ, ಅದನ್ನು ಅವರು ಒಳಗಡೆ ತಗೊಳ್ತಾರೆ, ಅದು ಬೇರೆ ಬೇರೆ ಕೆಮಿಕಲ್ಸ್ ಆಗಿ ಪರಿವರ್ತನೆ ಆಗಿ ನಮ್ಮ ನಾರ್ಮಲ್ ಕಣಗಳನ್ನು ಕ್ಯಾನ್ಸರ್ ಆಗಿ ಪರಿವರ್ತಿಸುತ್ತದೆ. ಸೊ ಇವರಲ್ಲಿ ಆಗುವುದು ನಮಗೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಇವಾಗ ವಾಟ್ ಈಸ್ ಪ್ಯಾಸಿವ್ ಸ್ಮೋಕಿಂಗ್? ಪ್ಯಾಸಿವ್ ಸ್ಮೋಕರ್ಸ್ ಅಂತ ಹೇಳಿದ್ರೆ ವೈ ದ ಇನ್ಸಿಡೆನ್ಸ್ ಆಫ್ ಕ್ಯಾನ್ಸರ್ಸ್ ಇನ್ ಫೀಮೇಲ್ಸ್ ಆರ್ ಇನ್ಕ್ರೀಸಿಂಗ್ ಅಂತ ಹೇಳಿ ಇವಾಗ ಪೇಷಂಟ್ಸ್ ಬಂದು ಕೇಳಿದಾಗ, ಸೊ ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳೋದು ಇವಾಗ ಒಬ್ಬರು ತಂಬಾಕು ಸೇವನೆ ಮಾಡಿ ಆ ಜಾಗ ಬಿಟ್ಟು ಹೋಗಿರಬಹುದು, ಆಯಿತಾ. ಸೊ ದಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್. ಸೊ ಆ ವಾತಾವರಣದಲ್ಲಿ ಆ ತಂಬಾಕು ಸಂಚರಿಸ್ತಾ ಇರುತ್ತೆ ಈ ಗಾಳಿಯಲ್ಲಿ. ಸೊ ಅದೇ ಗಾಳಿಯನ್ನು ಬೇರೆಯವರು ಸೇವಿಸಿದಾಗ ಅವ್ರಿಗೂ ಅದೇ ಥರ ಕೆಮಿಕಲ್ಸ್ ಎಕ್ಸ್ಪೋಜರ್ ಆಗುತ್ತೆ, ದೋ ಅಟ್ ಅ ಲೆಸ್ ಇಂಟೆನ್ಸ್ ಲೆವೆಲ್, ಬಟ್ ಪ್ರೊಲಾಂಗ್ಡ್ ಎಕ್ಸ್ಪೋಜರ್, ಕಂಟಿನ್ಯೂಸ್ ಆಗಿ ಆ ಥರ ಎಕ್ಸ್ಪೋಸ್ ಆಗ್ತಾ ಇದ್ರೆ, ಇವಾಗ ನಾವು ಫ್ರೆಂಡ್ಸ್ ಆಗಲೂ ಇರ್ಬೋದು, ಹೆವಿ ಸ್ಮೋಕರ್ಸು ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ಮನೆ ವಾತಾವರಣದಲ್ಲಿ ಹೆಂಡತಿ ಮಕ್ಕಳಾಗಿರಬಹುದು. ಸೊ ಈ ಥರ ಅವರು ಕಂಟಿನ್ಯೂಸ್ ಆಗಿ ಈ ಥರ ಸ್ಮೋಕಿಗೆ ಪ್ಯಾಸಿವ್ ಆಗಿ ಎಕ್ಸ್ಪೋಸ್ ಆದಾಗ ಅವರಿಗೆ ಮುಂದೆ ಒಂದು ದಿನ ಈ ಥರ ಕ್ಯಾನ್ಸರ್ ಆಗುವಂಥ ಸನ್ನಿವೇಶಗಳು ಬರ್ಬೋದು. ಇಲ್ಲ ಏನಾದರೂ ಅವ್ರಿಗೆ ಜಿನೋಟೈಪಿಕ್ ವೇರಿಯೇಷನ್ ಇದ್ದರೆ, ಜೆನೆಟಿಕಲಿ ಒಂದು ಡಿಫೆಕ್ಟಿವ್ ಜೀನ್ ಇದ್ದು ಅವರಿಗೆ ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗುವಂಥ ಲಕ್ಷಣಗಳಿದ್ದರೆ ಈ ಥರ ಪ್ಯಾಸಿವ್ ಸ್ಮೋಕಿಂಗ್ ಎಫೆಕ್ಟಿಂದಲೂ ಕ್ಯಾನ್ಸರ್ ಆಗುವಂಥ ಚಾನ್ಸಸ್ ಇರುತ್ತೆ.
ಸೊ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ನಾವು ನೋಡೋದು ಅಂತ ಹೇಳಿದ್ರೆ ಈ ಇನ್ಸೆಕ್ಟಿಸೈಡ್ಸ್ ಮತ್ತು ಪೆಸ್ಟಿಸೈಡ್ಸ್. ಹಳ್ಳಿಗಳಲ್ಲಾದರೂ ನೋಡ್ಬೋದು, ಇವಾಗ ಅಪಾರ್ಟ್ಮೆಂಟ್ಸಲ್ಲಾದರೂ ನೋಡ್ಬೋದು. ಇವಾಗ ಹಣ್ಣುಗಳಿಗಾಗಲಿ ಇದು ರೈತರು ಬೆಳೆಯೋ ಬೆಳೆಗಳಿಗಾಗಲಿ ಕೀಟಾಣು ಬರ್ದಂಗೆ ಅವರು ಹಾಕುವಂಥ ಇನ್ಸೆಕ್ಟಿಸೈಡ್ಸಲ್ಲಿ ಹೆವಿ ಕೆಮಿಕಲ್ಸ್ ಇರುತ್ತೆ. ಇದರಿಂದಾಗಿನೂ ಲಾಂಗ್ ಟರ್ಮ್ ಎಕ್ಸ್ಪೋಜರಿಂದ ಕ್ಯಾನ್ಸರ್ ಆಗುವಂಥ, ಶ್ವಾಸಕೋಶದ ಕ್ಯಾನ್ಸರ್ ಪರಿವರ್ತನೆ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಥರ್ಡ್, ನಾವು ಈ ಥರ ಹೆವಿ ಮೆಟಲ್ಸ್ ಅಂತ ಹೇಳ್ತೀವಿ, ಲೆಡ್, ಆಸ್ಬೆಸ್ಟಾಸ್, ಇದಕ್ಕೆ ಎಕ್ಸ್ಪೋಸ್ ಆಗಿರೋ ಪ್ರೊಫೆಷನಲ್ ಇರುವಂಥದ್ದು ಆಕ್ಯುಪೇಷನಲ್ ಹೆಜಾರ್ಡ್ ಅಂತ ಹೇಳ್ಬೋದು ನಾವು. ಸೊ ಮೈನರ್ಸ್ ಆಗಿರ್ಬೋದು ಇಲ್ಲ ಈ ಥರ ಹೆವಿ ಮೆಟಲ್ಸ್ಗೆ ಈ ಥರ ಇಂಡಸ್ಟ್ರೀಸಲ್ಲಿ ಕೆಲಸ ಮಾಡುವಂಥ ಜನರು ಲಾಂಗ್ ಟರ್ಮ್ ಎಕ್ಸ್ಪೋಸ್ ಆದಾಗ ಈ ಥರ ಹೆವಿ ಮೆಟಲ್ಸ್ ಕೂಡ ಕಾರ್ಸಿನೋಜನ್ ಆಗಿ ಶ್ವಾಸಕೋಶದ ಕ್ಯಾನ್ಸರ್ ಇಲ್ಲ ಶ್ವಾಸಕೋಶದ ಪರದೆದು ಕ್ಯಾನ್ಸರ್, ಮೀಸೋಥೀಲಿಯೋಮಸ್ ಅಂತ ಹೇಳ್ತೀವಿ, ಆ ಥರ ಕ್ಯಾನ್ಸರ್ಸನ್ನು ಉಂಟು ಮಾಡುತ್ತದೆ. ಸೊ ಕ್ಯಾನ್ಸರ್ ಕಾರಣಗಳು ನಮಗೆ ಗೊತ್ತಾಯಿತು. ನೆಕ್ಸ್ಟ್ ಇದು ಯಾವ ಥರ ಪೇಷಂಟ್ಸಲ್ಲಿ ಪ್ರಕಟವಾಗುತ್ತದೆ ಅಂತಂದರೆ ಸಿಂಪ್ಟಮೆಟಾಲಜಿ. ಇವಾಗ ಕಾಮನೆಸ್ಟ್ ಆಗಿ ನಾವು ನೋಡೋದು ಅಂತಂದರೆ ಕ್ಯಾನ್ಸರ್ ಅಂತ ಹೇಳಿ ಜನರಲ್ ಆಗಿ ಟರ್ಮ್ ಹೇಳಿದಾಗ ಯಾವುದೇ ಕ್ಯಾನ್ಸರ್ ಇದು ಶ್ವಾಸಕೋಶಕ್ಕಷ್ಟೇ ಸೀಮಿತವಾಗಿರುವುದಿಲ್ಲ. ಅನ್ಇಂಟೆನ್ಷನಲ್ ವೆಯ್ಟ್ ಲಾಸ್ ಅಂತ ಹೇಳಿದ್ರೆ ಇವಾಗ ಒಬ್ಬ ವ್ಯಕ್ತಿ ಒಂದು ಡಯಟ್ ಮಾಡದೆ, ಒಂದು ಎಕ್ಸಸೈಸ್ ಮಾಡದೆ ಸತತವಾಗಿ ವೆಯ್ಟ್ ಲೂಸ್ ಮಾಡ್ತಾ ಇದ್ದರೆ, ಅವ್ರ ತೂಕ ಕಡಿಮೆ ಆಗ್ತಾ ಇದ್ದರೆ ಅದಕ್ಕೆ ಏನೋ ಕಾರಣ ಇರಬೇಕು. ಸೊ ಒನ್ ಆಫ್ ದ ಕಾರಣ ವಿತ್ ಅನ್ಇಂಟೆನ್ಷನಲ್ ಸಿಗ್ನಿಫಿಕೆಂಟ್ ವೆಯ್ಟ್ ಲಾಸ್ ಅಂತ ಹೇಳಿದ್ರೆ ಬ್ರಾಡ್ ಆಗಿ ಕ್ಯಾನ್ಸರ್. ಸೆಕೆಂಡ್ ಅಂತ ಹೇಳಿದ್ರೆ ಅಪಿಟೈಟ್. ಇವಾಗ ಚೆನ್ನಾಗಿ ಊಟ ಮಾಡ್ತಾ ಇರೋದು, ಹೊಟ್ಟೆ ಹಸುವೆ ಇರುವಂಥವ್ರಿಗೆ ಊಟನೇ ಬೇಡ, ಹಸುವೆನೇ ಆಗ್ತಿಲ್ಲ ಅನ್ನೋದು, ಇದೆಲ್ಲ ಜನರಲ್ ಸಿಂಪ್ಟಮ್ಸ್ ಕ್ಯಾನ್ಸರ್ದು. ಸ್ಪೆಸಿಫಿಕ್ ಆಗಿ ಲಂಗ್ ಕ್ಯಾನ್ಸರ್ ಸಿಂಪ್ಟಮ್ಸ್ ಏನು ಅಂತ ಕೇಳಿದ್ರೆ ಮೊದಲನೇದಾಗಿ ಕಾಫ್, ಕೆಮ್ಮು. ಸೊ ಈ ಕೆಮ್ಮು, ಇವಾಗ ಯಾವುದೇ ಕೆಮ್ಮುನ ನಾವು ಶ್ವಾಸಕೋಶದ ಕ್ಯಾನ್ಸರ್ ಅಂತ ತೊಗೊಳ್ಲಿಕ್ಕಾಗಲ್ಲ. ಕ್ರೋನಿಕ್ ಕಾಫ್ ಅಂತ ಹೇಳ್ತೀವಿ. ಎನಿ ಕಾಫ್ ವಿಚ್ ಇಸ್ ಅನ್ರಿಲೆಂಟಿಂಗ್, ವಿಚ್ ಇಸ್ ಪರ್ಸಿಸ್ಟಿಂಗ್ ಫಾರ್ ಮೋರ್ ದೆನ್ 3 months ರಿಕ್ವೈರ್ಸ್ ಸೀರಿಯಸ್ ಇವ್ಯಾಲ್ಯುಯೇಷನ್ ಟು ರೂಲ್ ಔಟ್ ಲಂಗ್ ಕ್ಯಾನ್ಸರ್. ಏನಕ್ಕೆ ಅಂತ ಹೇಳಿದ್ರೆ ಇವಾಗ ಯಾವುದೇ ಒಂದು ಸಿಂಪ್ಟಮ್ಸ್ ನಾವು ಕೆಮ್ಮು ಬಂದಾಗ, ಗಂಟಲು ನೋವು ಬಂದಾಗ ಓವರ್ ದ ಕೌಂಟರ್ ಔಷಧಿಗಳು ತೊಗೊಂಡು ಇಲ್ಲ ಸ್ಟೀಮ್ ಇನ್ಹಲೇಷನ್ ಮಾಡಿಕೊಂಡು ಗಾಗ್ಲಿಂಗ್ ಮಾಡಿಕೊಂಡು ಕೆಮ್ಮು ಕಡಿಮೆ ಆಗ್ಬೋದು. ಬಟ್ ಕೆಲವೊಬ್ಬರಿಗೆ ಈ ಥರ ಕೆಮ್ಮು ಕಡಿಮೆ ಆಗಲ್ಲ. ಸೊ ಕೆಮ್ಮು ಕಡಿಮೆ ಆಗಲಿಲ್ಲ ಅನ್ನೋ ಮಾತ್ರಕ್ಕೆ ನಾವು ಅದನ್ನು ಹೆಚ್ಚಾಗಿ ನೋಡಬೇಕಾಗುತ್ತೆ, ಸ್ಕ್ಯಾನಿಂಗ್ ಮಾಡಬೇಕಾಗುತ್ತೆ. ಬಿಕಾಸ್ ಇದು ಕ್ಯಾನ್ಸರ್ ಲಕ್ಷಣಗಳು ಅಂತ ಹೇಳಲಿಕ್ಕಾಗಲ್ಲ. ಕ್ಯಾನ್ಸರ್ ಹೌದಾ ಇಲ್ಲ. ಅದರ್ ಮೋಸ್ಟ್ ಕಾಮನೆಸ್ಟ್ ಕಾಸ್ ಫಾರ್ ಕ್ರೋನಿಕ್ ಕಾಫ್ ಇನ್ ಇಂಡಿಯನ್ ಸೆಟಪ್ ಇಸ್ ಟ್ಯೂಬರ್ಕ್ಲೋಸಿಸ್, ಕ್ಷಯರೋಗ. ಸೊ ಈ ಥರ ಏನಾದರೂ ಟ್ಯೂಬರ್ಕ್ಲೋಸಿಸ್ ಆಫ್ ದ ಲಂಗ್ಸ್ ಆಗಿದೆಯಾ, ಇದನ್ನು ನಾವು ರೂಲ್ ಔಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಟೆಸ್ಟಲ್ಲಿ. ಸೊ ಕ್ರೋನಿಕ್ ಕಾಫ್ ಎಸ್ಪೆಷಲಿ ತಂಬಾಕು ಸೇವನೆ ಮಾಡುವವರಲ್ಲಿ ಒಂದು ಸಿಗ್ನಿಫಿಕೆಂಟ್ ಸಿಂಪ್ಟಮ್ ಆಗುತ್ತೆ. ನೆಕ್ಸ್ಟ್ ಅಂತ ಹೇಳಿದ್ರೆ ಉಸಿರಾಡಲಿಕ್ಕೆ ತೊಂದರೆ. ಸೊ ಇನಿಷಿಯಲಿ ಎಕ್ಸರ್ಷನಲ್ ಡಿಸ್ನಿಯಾ ಅಂತ ಹೇಳ್ತೀವಿ. ಏನಾದರೂ ಅವರು ಕೆಲಸ ಒಂಥರ ಅವರಿಗೆ ತ್ರಾಸಾಗುವಂಥ ಕೆಲಸ ಮಾಡಿದ್ರೆ, ಸ್ವಲ್ಪ ಮೆಟ್ಲು ಏರಿದರೆ ಇಲ್ಲ ತುಂಬ ನಡಿಲಿಕ್ಕೆಲ್ಲ ಪ್ರಯತ್ನ ಪಟ್ಟರೆ, ಒಂದು 5 ಕಿಲೋಮೀಟರು 7 ಕಿಲೋಮೀಟರ್ ನಡಿಲಿಕ್ಕೆ ಪ್ರಯತ್ನ ಪಡ್ತಾರೆ, ಮುಂಚೆ ಅವರು ಅದನ್ನು ಸರಾಗವಾಗಿ ಮಾಡ್ತಿರುವಂಥ ಕೆಲಸಗಳಲ್ಲಿ ಆಯಾಸ ಕಾಣುವಂಥದ್ದು. ಸೊ ಈ ಥರ ಕೆಲಸ ಮಾಡಿದಾಗ ಅವ್ರಿಗೆ ಉಸಿರಾಡ್ಲಿಕ್ಕೆ ತೊಂದರೆ ಬರುತ್ತೆ, ರೆಸ್ಟ್ ತೊಗೋಬೇಕಾಗುತ್ತೆ, ಮತ್ತೆ ಸುಧಾರಿಸ್ಕೋತಾರೆ ಆ ಥರ. ಸೊ ಲೇಟರ್ ಆನ್ ಸ್ಟೇಜಸ್ ಇದು ಜಾಸ್ತಿ ಆದಂಗೆ ಈವನ್ ಎಟ್ ರೆಸ್ಟ್, ಈವನ್ ಅವ್ರು ಕೂತ್ಕೊಂಡಾಗಲೂ ಉಸಿರಾಡಲಿಕ್ಕೆ ತೊಂದರೆ ಬರುತ್ತೆ. ಸೊ ಈ ಥರ ಉಸಿರಾಡಲಿಕ್ಕೆ ತೊಂದರೆ ಬಂದಾಗ ಇದು ಸಂಬಂಧಪಟ್ಟಿರೋದು ಶ್ವಾಸಕೋಶಕ್ಕಾಗಿರ್ಬೋದು ಇಲ್ಲ ಹೃದಯಕ್ಕಾದರೂ ಆಗಿರ್ಬೋದು. ನಾವು ಏನಕ್ಕೆ ಅಂತ ಕಂಡುಹಿಡಿಯಬೇಕಾಗುತ್ತೆ. ಸೊ ಇನ್ನೊಂದು ಕಾರಣ ಈ ಥರ ಉಸಿರಾಡಲಿಕ್ಕೆ ತೊಂದರೆ ಅಂತಂದರೆ, ಒಂದು ಶ್ವಾಸಕೋಶದಲ್ಲಿ ಕ್ಯಾನ್ಸರ್ ಬಂದರೆ, ಇನ್ನೊಂದು ಶ್ವಾಸಕೋಶದ ಪರದೆಯಲ್ಲಿ ಕ್ಯಾನ್ಸರ್ ಹರಡಿ ಅದರಲ್ಲಿ ನೀರು ತುಂಬಿಕೊಂಡ್ರೆ, ಪ್ಲೂರಲ್ ಎಫ್ಯೂಷನ್ಸ್ ಅಂತ ಹೇಳ್ತೀವಿ. ಈ ಥರ ಮ್ಯಾಲಿಗ್ನೆಂಟ್ ಪ್ಲೂರಲ್ ಎಫ್ಯೂಷನ್ಸ್ ಆದರೆ ಅದರಿಂದಲೂ ಉಸಿರಾಡಲಿಕ್ಕೆ ತೊಂದರೆ ಬರುವಂಥದ್ದು. ಸೊ ಈ ಥರ ಯಾವುದೇ ಥರ ಉಸಿರಾಡಲಿಕ್ಕೆ ತೊಂದರೆ ಬಂದರೆ ಅದನ್ನು ನಾವು ನೆಕ್ಸ್ಟ್ ಸೀರಿಯಸ್ ಲೆವೆಲಲ್ಲಿ ಇವ್ಯಾಲ್ಯೂಯೇಟ್ ಮಾಡಿ ರೂಲ್ ಔಟ್ ಮಾಡಬೇಕಾಗುತ್ತೆ. ಏನಾದರೂ ಈ ಥರ ಕ್ಯಾನ್ಸರ್ ಇದೆಯಾ ಇಲ್ಲ ಬೇರೆ ಥರ ಏನಾದರೂ ಇನ್ಫೆಕ್ಷನ್ಸಾ, ಆ ಥರ ರೂಲ್ ಔಟ್ ಮಾಡ್ಕೋಬೇಕು. ಸೊ ಥರ್ಡ್ ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಇದು ತುಂಬ ಕಾಮನ್ ಸಿಂಪ್ಟಮ್ ಅಲ್ಲ, ನೋವು ಕಾಣಿಸ್ಕೊಡ್ಬೋದು. ನೋವು ಈ ಕ್ಯಾನ್ಸರ್ ಸ್ಪ್ರೆಡ್ ಆದಾಗ ಶ್ವಾಸಕೋಶದ ಪರದೆಗೆ ಸ್ಪ್ರೆಡ್ ಆಗ್ಬೋದು. ಪರದೆಗೆ ಸ್ಪ್ರೆಡ್ ಆದಾಗ ಪ್ಲೂರೈಟಿಕ್ ಪೇನ್ ಅಂತ ಹೇಳ್ತೀವಿ. ಉಸಿರು ತಗೊಂಡಾಗ ಡೀಪ್ ಇನ್ಸ್ಪಿರೇಷನ್ ಮಾಡಿದಾಗ ಅವ್ರಿಗೆ ಒಂಥರ ಚೆಸ್ಟ್ ಹಿಡ್ಕೊಂಡಂಗೆ ಆಗುತ್ತೆ. ಸೊ ಆ ಥರ ನೋವು ಕಾಣಿಸ್ಬೋದು. ಇಲ್ಲ ಅಡ್ವಾನ್ಸ್ ಸ್ಟೇಜಸಲ್ಲಿ ಅದು ಶ್ವಾಸಕೋಶದ ನೆಕ್ಸ್ಟ್ ಇರೋದು ನಮ್ಮ ರಿಬ್ಸ್ ಅಥವಾ ಚೆಸ್ಟ್ ವಾಲ್ ಅಂತ ಹೇಳ್ತೀವಿ, ಅಲ್ಲಿಗೆಲ್ಲ ಇದು ಬೋನ್ಸ್ಗೆ ಸ್ಪ್ರೆಡ್ ಆದರೆ ಆವಾಗಲೂ ನೋವು ಕಾಣಿಸ್ಕೊಳ್ಳುತ್ತದೆ. ಸೊ ದೀಸ್ ಆರ್ ದ ಮೋಸ್ಟ್ ಕಾಮನೆಸ್ಟ್ ಸಿಂಪ್ಟಮ್ಸ್. ಇನ್ನೊಂದು ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಈ ಕೆಮ್ಮಲ್ಲಿ, ನಾನು ಕೆಮ್ಮಿನ ಬಗ್ಗೆ ಹೇಳಿದೆ, ಕೆಮ್ಮು ಡ್ರೈ ಕಾಫ್ ಆಗಿರ್ಬೋದು, ಇಲ್ಲದ್ರೆ ಅದರಲ್ಲಿ ಕಫ ಬರ್ಬೋದು, ಕಫದಲ್ಲಿ ರಕ್ತ ಮಿಶ್ರಿತವಾಗಿರ್ಬೋದು. ರಕ್ತ ಮಿಶ್ರಿತವಾಗಿದೆ ಅಂತ ಹೇಳಿದ್ರೆ ಅದು ಕ್ಯಾನ್ಸರ್ ಅಂತಲ್ಲ, ಇದೊಂದು ಲಕ್ಷಣ. ಇಟ್ ಕ್ಯಾನ್ ಬಿ ಬಿಕಾಸ್ ಆಫ್ ಇನ್ಫೆಕ್ಷನ್ಸ್, ನಿಮೋನಿಯಾ, ಟ್ಯೂಬರ್ಕುಲೋಸಿಸ್. ನಾವು ಇದನ್ನೆಲ್ಲ ನೆಕ್ಸ್ಟ್ ಟೆಸ್ಟ್ ಮಾಡಿ ರೂಲ್ ಔಟ್ ಮಾಡ್ಕೋಬೇಕು. ಓಕೆ, ಸೊ ಇವಾಗ ನಮಗೆ ಇದರದ್ದು ಸಿಂಪ್ಟಮ್ಸ್ ಗೊತ್ತಾಯಿತು. ಇದನ್ನು ನಾವು ಯಾವ ಥರ, ಇವಾಗ ನೀವು ಡಾಕ್ಟರ್ಸ್ ಹತ್ರ ಹೋದ್ರಿ, ಇದನ್ನು ಯಾವ ಥರ ಕಂಡುಹಿಡಿಯುತ್ತಾರೆ, ಇದನ್ನು ಯಾವ ಥರ ಡಯಾಗ್ನೋಸ್ ಮಾಡ್ತಾರೆ.
ಸೊ ಡಯಾಗ್ನೋಸಿಸಲ್ಲಿ ನಿಮಗೆ ಯಾವುದೇ ಥರ ಈ ಥರ ಸಿಂಪ್ಟಮ್ಸಿಂದ ಹೋದಾಗ ಫಸ್ಟ್ ಪ್ರಿಲಿಮಿನರಿಯಾಗಿ ಚೆಸ್ಟ್ ಎಕ್ಸ್ರೇ ಮಾಡ್ಕೊಳ್ತಾರೆ. ಚೆಸ್ಟ್ ಎಕ್ಸ್ರೇಲಿ ನೋಡ್ತಾರೆ. ಚೆಸ್ಟ್ ಎಕ್ಸ್ರೇಲಿ ಒಂದು ಶ್ವಾಸಕೋಶದಲ್ಲಿ ಗಂಟು, ಲಂಗ್ ನಾಡ್ಯೂಲ್ ಅಂತ ಹೇಳ್ತೀವಿ, ಆ ಥರ ಏನಾದರೂ ಕಂಡು ಬಂದಲ್ಲಿ, ಇಲ್ಲ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಂಡಿರೋ ಥರ ಕಂಡು ಬಂದಲ್ಲಿ, ಆ ಥರ ಏನಾದರೂ ತೊಂದರೆ ಕಂಡು ಬಂದಲ್ಲಿ, ಇಲ್ಲ ಈ ಥರ ಸಿಂಪ್ಟಮ್ಸ್ ಇದ್ದು ಎಕ್ಸ್ರೇ ನಾರ್ಮಲ್ ಇದ್ದರೂ ಇದನ್ನ ನೆಕ್ಸ್ಟ್ ಲೆವೆಲಲ್ಲಿ ನಾವು ವೆರಿಫೈ ಮಾಡ್ಕೊಳ್ಳೇಬೇಕು. ನೆಕ್ಸ್ಟ್ ಲೆವೆಲಲ್ಲಿ ಅಂತಂದರೆ CT ಸ್ಕ್ಯಾನ್ ಮಾಡ್ಕೊಳ್ತಾರೆ. CT ಸ್ಕ್ಯಾನ್ ಮಾಡಿಕೊಂಡು ಇದರಲ್ಲಿ ಯಾವ ಥರ, ಇದರಲ್ಲಿ ಕಾಣಿಸ್ತಾ ಇರೋದು ಇನ್ಫೆಕ್ಷನ್ ಥರ ಇದೆಯಾ, ಟ್ಯೂಬರ್ಕ್ಲೋಸಿಸ್ ಥರ ಇದೆಯಾ, ಇಲ್ಲ ಲಂಗ್ ಕ್ಯಾನ್ಸರ್ ಥರ ಇದೆಯಾ ಅಂತ ಹೇಳಿ ಸ್ಕ್ಯಾನಿಂಗಲ್ಲಿ ಇದನ್ನ ಡಿಲಿನಿಯೇಟ್ ಮಾಡ್ಬೋದು ಒಂದು ಹಂತದಲ್ಲಿ. ಆ್ಯಂಡ್ ಇದು ಏನಾದರೂ ಲಂಗ್ಸಲ್ಲಿ ಒಂದು ಭಾಗಕ್ಕಷ್ಟೇ ಸೀಮಿತವಾಗಿದೆಯಾ, ಇನ್ನೊಂದು ಭಾಗದ ಶ್ವಾಸಕೋಶಕ್ಕೆ ಸ್ಪ್ರೆಡ್ ಆಗಿದೆಯಾ, ಲಿಂಫ್ ನೋಡ್ಸ್, ಲಂಗ್ಸ್ ಮಧ್ಯದಲ್ಲಿ ಮೀಡಿಯಸ್ನಲ್ ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ, ಅದಕ್ಕೇನಾದರೂ ಸ್ಪ್ರೆಡ್ ಆಗಿದೆಯಾ, ಲಂಗ್ ಪರ್ದೆಗೆ ಸ್ಪ್ರೆಡ್ ಆಗಿದೆಯಾ, ನೀರು ತುಂಬಿಕೊಂಡಿದೆಯಾ, ಇದನ್ನೆಲ್ಲ ವಿವರವಾಗಿ ನಮಗೆ CT ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ. ಸೊ ಒಂದು ಸತಿ ಒಂದು ಲೆವೆಲ್ ಆಫ್ ಸಸ್ಪಿಷನ್ ಬಂದು ಎಸ್ ಇಟ್ ಕ್ಯಾನ್ ಬಿ ಎ ಮ್ಯಾಲಿಗ್ನೆಂಟ್ ಪ್ರೊಸೆಸ್ ಆರ್ ಇಟ್ ಕ್ಯಾನ್ ಬಿ ಕ್ಯಾನ್ಸರ್ ಅಂತ ಹೇಳಿ ಈ ಥರ CT ಸ್ಕ್ಯಾನಲ್ಲಿ ಹೇಳಿದ ನಂತರ ನಾವು ಅದನ್ನು ಖಚಿತಪಡಿಸ್ಕೋಬೇಕು ಅಂತ ಹೇಳಿದ್ರೆ ಬಯಾಪ್ಸಿ ಟೆಸ್ಟಿಂಗ್ ಅಂತ ಹೇಳ್ತೀವಿ. ಈ ಶ್ವಾಸಕೋಶದಲ್ಲಿರೋ ಏನು ನಾವು ಟ್ಯೂಮರ್ ಇಲ್ಲ, ಲಂಗ್ ನಾಡ್ಯೂಲ್ ಇಲ್ಲ, ಗಂಟು ಏನು ಕಾಣಿಸಿರುತ್ತೆ ಅದಕ್ಕೆ ಡೈರೆಕ್ಟೆಡ್ ಆಗಿ ನಾವು ಸೂಜಿ ಹಾಕಿಬಿಟ್ಟು ಅಲ್ಲಿಂದ ನಾವು ಟಿಶ್ಯೂ ತೆಗೆದುಬಿಟ್ಟು ಅದನ್ನು ಮೈಕ್ರೋಸ್ಕೋಪ್ ಅಂಡರ್ ಡಯಾಗ್ನೋಸಿಸ್ ಮಾಡಿ ಕನ್ಫರ್ಮ್ ಮಾಡ್ಕೋಬೇಕು. ಎಸ್, ಕನ್ಫರ್ಮೇಷನ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇಟ್ ಈಸ್ ಅ ವೆರಿ ಸೆನ್ಸಿಟಿವ್ ಡಯಾಗ್ನೋಸಿಸ್. ಇವಾಗ ಎಲ್ಲ ಪೇಷಂಟ್ ಕೆಮ್ಮಲ್ಲಿ ಬರ್ತಾ ಇರೋರಿಗೆ, ಏನಾದರೂ ಶ್ವಾಸಕೋಶದಲ್ಲಿ ಕಂಡಿರೋರಿಗೆ ನಿಮಗೆ ಕ್ಯಾನ್ಸರ್ ಇರ್ಬೋದು ಅಂತ ಹೇಳಿ ನಾವು ಹೇಳಲಿಕ್ಕಾಗಲ್ಲ, ಅದನ್ನ ಕನ್ಫರ್ಮೇಷನ್ ಮಾಡ್ಕೋಬೇಕು. ಸೊ ಕನ್ಫರ್ಮೇಷನ್ ಮಾಡಿದಾಗ ಒಂದು ನಮಗೆ ಪೇಷಂಟ್ಗೆ ಮಾತಾಡಲಿಕ್ಕೆ ಒಂದು ಡಯಾಗ್ನೋಸಿಸ್ ಸಿಗುತ್ತೆ, ಆಮೇಲೆ ಅದ್ರ ಮೇಲೆ ನಾವು ಹೆಚ್ಚಿನ ಟೆಸ್ಟ್ ಮಾಡಿ ಅವ್ರಿಗೆ ಮುಂದೆ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಬಯಾಪ್ಸಿ ಅನ್ನೋದು ಇವಾಗ ಲಂಗ್ಸಲ್ಲಿ ನಿಮಗೆ ಗೊತ್ತಿರ್ಬೋದು, ರೈಟ್ ಸೈಡ್ ಲೆಫ್ಟ್ ಸೈಡ್ ಲಂಗ್ಸ್ ಇರುತ್ತೆ, ಮತ್ತು ಮಧ್ಯಭಾಗದಲ್ಲಿ ನಮಗೆ ಲಂಗ್ ಪೈಪ್ ಇರುತ್ತೆ, ಬ್ರಾಂಕಸ್ ಅಂತ ಹೇಳ್ತೀವಿ, ಟ್ರೇಕಿಯಾ ಬ್ರಾಂಕಸ್ ಅಂತ ಹೇಳ್ತೀವಿ, ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ. ಇವಾಗ ಪೆರಿಫೆರಿ ಔಟ್ಸೈಡ್ ಆಫ್ ಸೈಡಲ್ಲಿ ಲಂಗ್ಸಲ್ಲಿ ಬಂತು ಅಂತ ಹೇಳಿದ್ರೆ, ನೀರು ತುಂಬಿಕೊಂಡು ಬಂತು ಅಂತಂದರೆ ನಾವು ನೀರನ್ನು ತೆಗೆದುಬಿಟ್ಟು ಅದನ್ನು ಪರೀಕ್ಷೆ ಮಾಡಿಸ್ಕೋಬೋದು, ಅದರಲ್ಲೇ ನಮಗೆ ಆನ್ಸರ್ ಸಿಕ್ಬಿಡುತ್ತೆ. ಇಲ್ಲ ನೀರಿಲ್ಲ ಅಂತಲೇ ಪರದೆಯಿಂದಲೂ ನಾವು ಸ್ಯಾಂಪಲ್ ತೆಗಿಬೋದು, ಇಲ್ಲ ಶ್ವಾಸಕೋಶಕ್ಕೆ ಡೈರೆಕ್ಟೆಡ್ ಆಗಿ CT ಗೈಡೆಡ್ ಬಯಾಪ್ಸಿ ಅಂತ ಹೇಳಿ ಇಮೇಜಿಂಗ್ ಗೈಡೆಡ್ ನೀಡಲ್ ಟೆಸ್ಟ್ ಮಾಡಿಸ್ಕೊಂಡು ಟಿಶ್ಯೂ ತೆಗಿಲೂಬಹುದು. ಸೆಂಟ್ರಲ್ ಏನಾದರೂ ಇದ್ದರೆ, ಇದು ಶ್ವಾಸಕೋಶದ ಪೈಪ್ಸಲ್ಲಿದ್ದರೆ ಇಲ್ಲ ಲಿಂಫ್ ನೋಟ್ಸಲ್ಲಿದ್ದರೆ ನಾವು ಬ್ರಾಂಕೋಸ್ಕೋಪಿ ಅಂತ ಹೇಳಿ ಒಂದು ಎನೆಸ್ಥೀಷಿಯಾ ಕೊಟ್ಟು, ಯೂಶ್ವಲಿ ಇದನ್ನು ಮಾಡೋದು ಇಂಟರ್ವೆನ್ಷನಲ್ ಲಂಗ್ ಸ್ಪೆಷಲಿಸ್ಟ್ ಅವ್ರು ಮಾಡ್ತಾರೆ. ಒಂದು ಬ್ರಾಂಕೋಸ್ಕೋಪ್ ಅಂತ ಹೇಳಿ ಒಂದು ಕೊಳವೆಯನ್ನು ಬಾಯಿ ಮುಖಾಂತರ ಶ್ವಾಸಕೋಶದ ಪೈಪಿಗೆ ಹಾಕ್ತಾರೆ, ಅಲ್ಲಿ ಕ್ಯಾಮರಾ ಹಾಕಿ ನೋಡ್ತಾರೆ, ಅಲ್ಲಿ ಅವ್ರಿಗೆ ಏನಾದರೂ ಈ ಥರ ಗಂಟುಗಳು ಸಿಕ್ಕಿದ್ರೆ ಅದರದ್ದು ಅವರು ಸ್ಯಾಂಪ್ಲಿಂಗ್ ತೆಗಿತಾರೆ. ಇಲ್ಲ ಏನೂ ಇಲ್ಲ ಆ ಲಂಗ್ ಪೈಪ್ಸಲ್ಲಿ ಅಂತ ಹೇಳಿದ್ರೆ ಆ ಲಿಂಫ್ ನೋಟ್ಸ್ದು ಸ್ಯಾಂಪಲ್ ಅವರು ತೆಗಿಬೋದು. ಸೊ ಈ ಥರ ಸ್ಯಾಂಪಲ್ ಟೆಸ್ಟ್ ಆದಮೇಲೆ ಇದನ್ನು ನಾವು ಮೈಕ್ರೋಸ್ಕೋಪ್ ಟೆಸ್ಟಿಂಗ್ಗೆ ಪ್ರೊಸೆಸ್ ಮಾಡ್ತೀವಿ. ಆ ಟೆಸ್ಟಿಂಗಲ್ಲಿ ಖಚಿತವಾಗಿ ನಮಗೆ ಗೊತ್ತಾಗುತ್ತೆ ಇದು ಲಂಗ್ ಕ್ಯಾನ್ಸರಾ, ಶ್ವಾಸಕೋಶದ ಕ್ಯಾನ್ಸರಾ, ಹೌದಾ ಅಲ್ವಾ. ಎಸ್, ಇದು ಡಯಾಗ್ನೋಸ್ ಆಯಿತು. ನೆಕ್ಸ್ಟು ಹಲವಾರು ಪ್ರಕಾರಗಳ ಲಂಗ್ ಕ್ಯಾನ್ಸರ್ ಇದೆ, ಅದು ಟ್ರೀಟ್ಮೆಂಟು ಡಿಫ್ರೆಂಟ್ ಆಗುತ್ತೆ. ಸೊ ಯಾವ ಸಬ್ ಟೈಪ್ ಆಫ್ ಲಂಗ್ ಕ್ಯಾನ್ಸರ್ ಅಂತ ನಮಗೆ ಒಂದು ಆನ್ಸರ್ ಬರುತ್ತೆ. ನೆಕ್ಸ್ಟ್ ನಮಗೆ ಟ್ರೀಟ್ಮೆಂಟ್ ರಿಲೇಟೆಡ್ ಆಪ್ಷನ್ಸ್ಗೂ ಕೆಲವೊಂದು ಟಾರ್ಗೆಟೆಡ್ ಟೆಸ್ಟಿಂಗು ಇದರಲ್ಲಿ ನಾವು ಮಾಡ್ಬೋದು, ಅದು ನಾನು ಟ್ರೀಟ್ಮೆಂಟ್ ಪಾರ್ಟಲ್ಲಿ ನಿಮಗೆ ತಿಳಿಸ್ತೇನೆ, ಆಯಿತಾ. ಸೊ ಒಂದ್ಸತಿ ನಮಗೆ ಡಯಾಗ್ನೋಸಿಸ್ ಆದಮೇಲೆ ಇವಾಗ ಕ್ಯಾನ್ಸರ್ ಅಂತ ಗೊತ್ತಾಯಿತು, ಶ್ವಾಸಕೋಶದ ಕ್ಯಾನ್ಸರ್ ಅಂತ ಗೊತ್ತಾಯಿತು. ಇವಾಗ ನೆಕ್ಸ್ಟ್ ನಾವು ಅದನ್ನ ಸ್ಟೇಜ್ ಮಾಡಬೇಕು. ಸ್ಟೇಜ್ ಏನು ಅಂತ ಹೇಳಿದ್ರೆ, ಇದು ಶ್ವಾಸಕೋಶಕ್ಕಷ್ಟೇ ಸೀಮಿತವಾಗಿದೆಯಾ, ಲಿಂಫ್ ನೋಟ್ಸ್ಗೆ ಸ್ಪ್ರೆಡ್ ಆಗಿದೆಯಾ, ಇಲ್ಲ ಶ್ವಾಸಕೋಶ ಲಿಂಫ್ ನೋಟ್ಸ್ ಬಿಟ್ಟು ಹೊರಗಡೆ ಎಲ್ಲಾದರೂ ದೇಹದಲ್ಲಿ ಬೇರೆ ಪಾರ್ಟ್ಸ್ಗಳಿಗೆ ಸ್ಪ್ರೆಡ್ ಆಗಿದೆಯಾ ಅಂತ ನೋಡುವಂಥದ್ದು. ಸೊ ಈ ಸ್ಟೇಜಿಂಗ್ ಸ್ಕ್ಯಾನಲ್ಲಿ ನಾವು ಹೋಲ್ ಬಾಡಿ CT ಸ್ಕ್ಯಾನಿಂಗ್ ಎಲ್ಲ PET CT ಸ್ಕ್ಯಾನ್ ಮಾಡ್ಕೊಳ್ತೀವಿ. ಸೊ ಯೂಶ್ವಲಿ ಶ್ವಾಸಕೋಶದ ಕ್ಯಾನ್ಸರ್ ಸ್ಪ್ರೆಡ್ ಆಗೋದು ಅಂತ ಹೇಳಿದ್ರೆ ಮೂಳೆಗಳಿಗೆ ಸ್ಪ್ರೆಡ್ ಆಗ್ಬೋದು, ಲಿವರ್ಗೆ ಸ್ಪ್ರೆಡ್ ಆಗ್ಬೋದು, ಅಡ್ರಿನಲ್ ಗ್ಲ್ಯಾಂಡ್ಸ್ ಅಂತ ಹೇಳಿ ಕಿಡ್ನಿ ಮೇಲೆ ಒಂದು ಗ್ಲ್ಯಾಂಡ್ ಇರುತ್ತೆ ಅದಕ್ಕೆ ಸ್ಪ್ರೆಡ್ ಆಗ್ಬೋದು, ಇಲ್ಲ ಮಿದುಳಿಗಾದರೂ ಸ್ಪ್ರೆಡ್ ಆಗಿರ್ಬೋದು. ಈ ಥರ ಸ್ಪ್ರೆಡ್ ನಾವು ನೋಡಿಕೊಂಡು ಯಾವುದೇ ಸಾಲಿಡ್ ಕ್ಯಾನ್ಸರ್ಸ್ನ ನಾವು ಯಾವ ಥರ ಸ್ಟೇಜ್ ಮಾಡ್ತೀವಿ ಅದೇ ಥರ ಶ್ವಾಸಕೋಶದಲ್ಲಿ 4 ಸ್ಟೇಜಸ್ ಬರುತ್ತೆ. 1, 2, 3, 4 ಈ ಥರ ಸ್ಟೇಜಲ್ಲಿ ಇದು ಮಾಡ್ಕೊಳ್ತೀವಿ. ಸೊ ಈ ಸ್ಟೇಜ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಒಂದು ಕ್ಯೂ ರೇಟ್ಸ್ ಡಿಪೆಂಡ್ಸ್ ಅಪಾನ್ ದ ಸ್ಟೇಜ್. ಟ್ರೀಟ್ಮೆಂಟ್ ಪ್ಲಾನಿಂಗ್ ನಮಗೆ ಯಾವ ಥರ ಪೇಷಂಟ್ಗೆ ಇನ್ನು ಮುಂದೆ ಚಿಕಿತ್ಸೆ ಕೊಡಬೇಕು ಅನ್ನೋದು ಸ್ಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಜನರಲ್ ಇನ್ಫಾರ್ಮೇಷನ್ ಆಗಿ ಹೇಳಬೇಕು ಅಂತಂದರೆ ಸ್ಟೇಜ್ 1, 2 ಆರ್ ಅರ್ಲಿ ಸ್ಟೇಜಸ್, ಕ್ಯೂರೇಬಲ್, ಹೈ ರೇಟ್ಸ್ ಆಫ್ ಕ್ಯೂರ್ ಇದೆ. ಸ್ಟೇಜ್ 3 ಬಂದಾಗ ಸ್ವಲ್ಪ ಕ್ಯೂ ರೇಟ್ಸ್ ಕಡಿಮೆ ಆಗುತ್ತೆ, ಆಪ್ರೇಷನ್ ಮಾಡಲಿಕ್ಕಾಗಲ್ಲ, ನಾವು ರೇಡಿಯೇಷನ್ ಅಂತೇಳಿ ಲೋಕಲ್ ಟ್ರೀಟ್ಮೆಂಟ್, ಕ್ಷ ಚಿಕಿತ್ಸೆ ಟ್ರೀಟ್ಮೆಂಟ್, ಎಕ್ಸ್ರೇ ಟ್ರೀಟ್ಮೆಂಟ್ ಥರ ಕೊಡ್ಬೋದು. ಸ್ಟೇಜ್ 4 ಈಸ್ ನಾಟ್ ಕ್ಯೂರೇಬಲ್, ಇಟ್ ಈಸ್ ಅಗೈನ್ ಕಂಟ್ರೋಲೇಬಲ್. ಸೊ ಅದರದ್ದು ಟ್ರೀಟ್ಮೆಂಟ್ ಪ್ಯಾಟರ್ನ್ಸೇ ಬೇರೆ ಇರುತ್ತೆ. ಸೊ ಇವಾಗ ಸ್ಟೇಜ್ 1, 2 ಕ್ಯಾನ್ಸರ್ಸ್ ಬಂದಾಗ ನಾವು ಫಸ್ಟು ಅದನ್ನು ಸ್ಟೇಜ್ ವೈಸ್ ಡಯಾಗ್ನೋಸ್ ಮಾಡಿ ಆದಮೇಲೆ ಆಪ್ರೇಷನ್ ಬಗ್ಗೆ ಪ್ಲ್ಯಾನಿಂಗ್ ಮಾಡ್ಕೋಬೇಕು. ಆಪ್ರೇಷನಲ್ಲಿ ಇವಾಗ ಒಂದು ಕಡೆ ಲಂಗ್ಸ್ ಅಷ್ಟೇ ಸೀಮಿತವಾಗಿದ್ದರೆ ನಾವು
ಓಪನ್ ಸರ್ಜರಿ ಆದರೂ ಮಾಡ್ಬೋದು. ಇವಾಗ ಹಲವಾರು ಸರ್ಜರಿದು ಅಳವಡಿಕೆಗಳು ಆಗಿ ಮಿನಿಮಲ್ ಇನ್ವೇಸಿವ್ ಸರ್ಜರಿ ಅಂತ ಹೇಳಿದ್ರೆ ವಿಡಿಯೋ ಅಸಿಸ್ಟೆಡ್ ಥೊರಾಕೋಸ್ಕೋಪಿಕ್ ಸರ್ಜರೀಸ್ ಬಂದಿದೆ. ಆ ಥರ ಮಿನಿಮಲ್ ಇನ್ವೇಸಿವ್ ಸರ್ಜರೀಸ್ ಮಾಡಿ ಆ ಲೋಬ್ ಅಷ್ಟೇ ತೆಗಿಬೋದು, ಲೊಬೆಕ್ಟಮಿ ಅಂತ ಹೇಳ್ತೀವಿ. ಇಲ್ಲ ಪೂರಾ ಲಂಗ್ ತೆಗಿಬೇಕಾಗ್ಬೋದು, ನಿಮೋನೆಕ್ಟಮಿ ಅಂತ ಹೇಳ್ತೀವಿ. ಇದನ್ನು ಥೊರಾಸಿಕ್ ಸರ್ಜನ್ ಅಂತ ಹೇಳಿದ್ರೆ ಈ ಥರ ಶ್ವಾಸಕೋಶದ ತಜ್ಞರು, ಆಪ್ರೇಷನ್ ಮಾಡೋ ತಜ್ಞರು ನೋಡಿಕೊಂಡು ಡಿಸೈಡ್ ಮಾಡ್ತಾರೆ. ಇನ್ನು ಆಪ್ರೇಷನ್ ಮಾಡಲಿಕ್ಕಿಂತ ಇಂಪಾರ್ಟೆಂಟ್ ಏನಿರೋದು ಮೇನ್ ಅಂತ ಹೇಳಿದ್ರೆ ಒಂದು ಪೇಷಂಟ್ದು ಫಿಟ್ನೆಸ್. ಪೇಷಂಟ್ ಜನರಲ್ ಕಂಡೀಷನ್ ಚೆನ್ನಾಗಿರಬೇಕು, ಆಪ್ರೇಷನ್ ತಡಿಬೇಕು, ಬಿಕಾಸ್ ಇಟ್ಸ್ ಅ ಮೇಜರ್ ಆಪರೇಷನ್. ಸೆಕೆಂಡ್ ಅಂತ ಹೇಳಿದ್ರೆ ಯೂಶ್ವಲಿ ನಾನು ಹೇಳಿರೋ ಥರ ಈ ಥರ ಶ್ವಾಸಕೋಶದ ಕ್ಯಾನ್ಸರ್ಗೆ ಮೂಲ ಕಾರಣ ಅಂತ ಹೇಳಿದ್ರೆ ತಂಬಾಕು. ಸೊ ತಂಬಾಕು ಒಂದು ಕಡೆಯಲ್ಲಿ ಕ್ಯಾನ್ಸರ್ ಆಗಿ ಪರಿವರ್ತಿಸಿರ್ತಿರುತ್ತೆ ಕಣಗಳನ್ನು, ಬೇರೆ ಕಡೆ ಶ್ವಾಸಕೋಶನೂ ಅದೇ ಥರ ಹಾಳಾಗ್ತಾ ಇರುತ್ತೆ. ಸೊ ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಲಂಗ್ ಡಿಸೀಸಸ್ ಅಂತ ಹೇಳ್ತೀವಿ. ಈ ಥರ ಹಾಳಾಗಿರೋದ್ರಿಂದ ಲಂಗ್ ಫಂಕ್ಷನಿಂಗ್ ಕೆಪಾಸಿಟಿ ನಾವು ಚೆಕ್ ಮಾಡಿಕೊಂಡು ಆಪ್ರೇಷನ್ಗೆ ಹೋಗಬೇಕು. ಬಿಕಾಸ್ ಆಪ್ರೇಷನ್ ಮಾಡಿ ನಾವು ಆ ಶ್ವಾಸಕೋಶದ ಪಾರ್ಟ್ ತೆಗೆದ ಮೇಲೆ ಉಳಿದಿರುವಂಥ ಶ್ವಾಸಕೋಶದಲ್ಲಿ ಪೇಷಂಟ್ಗೆ ಉಸಿರಾಡಲಿಕ್ಕೆ ಕೆಪಾಸಿಟಿ ಇರಬೇಕು. ಸೊ ದಟ್ ಈಸ್ ವಾಟ್ ವಿ ವಿಲ್ ಚೆಕ್ ದ ಲಂಗ್ ಫಂಕ್ಷನ್ ಕೆಪಾಸಿಟಿ ಆಫ್ ದ ರಿಮೈನಿಂಗ್ ಲಂಗ್ ಒನ್ಸ್ ದಿಸ್ ಲಂಗ್ ಈಸ್ ಆಪ್ರೇಟೆಡ್ ಅಂಡ್ ರಿಮೂವ್ಡ್ ವಿಚ್ ಇಸ್ ಟ್ಯೂಮರಸ್. ಸೊ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಪೇಷಂಟ್ ಫಿಟ್ನೆಸ್ ಮಾಡಿಕೊಂಡು ನಾವು ಆಪ್ರೇಷನ್ ಮಾಡ್ಕೊಳ್ತೀವಿ. ಆಪ್ರೇಷನಲ್ಲಿ ನಮಗೆ ಆಪ್ರೇಷನ್ ಆದಮೇಲೆ ಸ್ಟೇಜಿಂಗ್ ಗೊತ್ತಾಗುತ್ತೆ. ಅದ್ರ ಮೇಲೆ ಕೀಮೋಥೆರಪಿ ಇಲ್ಲ ಟಾರ್ಗೆಟೆಡ್ ಥೆರಪೀಸ್ ಇಲ್ಲ ನಾವು ರೇಡಿಯೇಷನ್ ಆ ಥರ ಟ್ರೀಟ್ಮೆಂಟ್ಸ್ ಹೆಚ್ಚಾಗಿ ಕೊಡ್ಬೋದು. ಆ್ಯಂಡ್ ನಮಗೆ ಬರುವಂಥ ಕೇಸಸ್ಗಳಲ್ಲಿ ಈ ಅರ್ಲಿ ಸ್ಟೇಜಸ್ಸಲ್ಲಿ ಬರೋದು ಸ್ಟೇಜ್ 1 ಸ್ಟೇಜ್ 2 ತುಂಬ ಕಡಿಮೆ ಅಂಶದಲ್ಲಿರುತ್ತೆ. ಆಲ್ಮೋಸ್ಟ್ ಅರೌಂಡ್ 10 to 15% ಪೇಷಂಟ್ಸು ಈ ಥರ ಅರ್ಲಿ ಸ್ಟೇಜಸ್ಸಲ್ಲಿ ಬರ್ಬೋದು. ಮೋಸ್ಟ್ ಆಫ್ ದಮ್ ಆರ್ ಇನ್ಸಿಡೆಂಟಲ್ ಡಿಟೆಕ್ಷನ್ಸ್ ಅಂತ ಹೇಳ್ತೀವಿ. ಅವ್ರು ಏನೋ ಒಂದು ಜನರಲ್ ಚೆಕಪ್ ಮಾಡ್ಕೊಂಡಾಗ ಇಲ್ಲ ಏನೋ ಒಂದು ಟೆಸ್ಟ್ ಮಾಡಿದಾಗ ಕಂಡುಹಿಡಿದು ಮತ್ತೆ ಮುಂದಕ್ಕೆ ಅದನ್ನು ಸ್ಟೇಜ್ ಮಾಡಿ ಡಯಾಗ್ನೋಸ್ ಮಾಡಿರುವಂಥ ಕ್ಯಾನ್ಸರ್ಗಳು. ಇಲ್ಲ ಅಂತ ಹೇಳಿದ್ರೆ ಎಲ್ಲ ಪೇಷಂಟ್ಸು ಸಿಂಪ್ಟಮ್ ವೈಸ್ ಬಂದಾಗ ಐದರ್ ದೇ ವಿಲ್ ಬಿ ಸ್ಟೇಜ್ 3 ಆರ್ ಮೋಸ್ಟ್ ಆಫ್ ದ ಟೈಮ್ಸ್ ನಮಗೆ 70 to 75% ಕೇಸಸ್ ಬರೋದು ಈ ಅಡ್ವಾನ್ಸ್ ಸ್ಟೇಜ್ 4ಅಲ್ಲಿ ಇರುತ್ತೆ. ಸ್ಟೇಜ್ 3 ಅಂತ ಹೇಳಿದ್ರೆ ಅದು ಶ್ವಾಸಕೋಶಕ್ಕೆ ಮತ್ತು ಲಿಂಫ್ ನೋಡ್ಸ್ಗಷ್ಟೇ ಸೀಮಿತವಾಗಿರುತ್ತೆ. ಬಟ್ ಅಗೇನ್ ಅದನ್ನ ಆಪ್ರೇಷನ್ ಮಾಡಿ ರಿಮೂವ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದನ್ನು ನಾವು ಲೋಕಲೈಸ್ ಟ್ರೀಟ್ಮೆಂಟ್ ಅಂತಲೇ ರೇಡಿಯೋಥೆರಪಿ ಅಂತ ಹೇಳಿ ಆ ಥರ ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡಿ ಕೊಡ್ತೇವೆ. ಸೊ ಸ್ಟೇಜ್ 4 ಅಂತ ಬಂದಾಗ ಇದು ಆ ಅಂಗ ಬಿಟ್ಟು ಒಂದು ಅಪೋಸಿಟ್ ಲಂಗ್, ಇವಾಗ ರೈಟ್ ಸೈಡಲ್ಲಿದ್ದರೆ ಲೆಫ್ಟ್ ಸೈಡ್ಗೆ ಸ್ಪ್ರೆಡ್ ಆಗಿರ್ಬೋದು, ಇಲ್ಲ ಶ್ವಾಸಕೋಶದ ಪರದೆಗೆ ಸ್ಪ್ರೆಡ್ ಆಗಿರ್ಬೋದು, ಎಫ್ಯೂಷನ್ ನೀರು ತುಂಬಿಕೊಂಡಿರ್ಬೋದು, ಇಲ್ಲ ಶ್ವಾಸಕೋಶದ ಹೊರಗಡೆ ಸ್ಪ್ರೆಡ್ ಆಗಿರ್ಬೋದು. ಈ ಸ್ಟೇಜ್ 4 ಕ್ಯಾನ್ಸರ್ಸಲ್ಲಿ ನಮ್ಮ ಇಂಟೆಂಟ್ ಇರೋದು ಒಂದು ಒಳ್ಳೆ ಕ್ವಾಲಿಟಿ ಆಫ್ ಲೈಫ್ ಪೇಷಂಟ್ಗೆ ಕೊಡೋದು, ಕಾಯಿಲೆನ ಕಂಟ್ರೋಲ್ ಮಾಡೋದು. ಸೊ ಈ ಥರ ಕಂಟ್ರೋಲ್ ಪ್ರಯತ್ನದಲ್ಲಿ ಇವಾಗ ಕ್ಯಾನ್ಸರ್ ಇಸ್ ಎ ಡೆಸ್ಪರೇಟ್ ಡಿಸೀಸ್. ಹಲವಾರು ಸಂಶೋಧನೆಗಳು ಆಗ್ತಾ ಇರುತ್ತೆ ಎಲ್ಲ ಪ್ರಕಾರ ಕಾಯಿಲೆಗಳಲ್ಲಿ. ಅದರಲ್ಲಿ ಇಂಪಾರ್ಟೆಂಟ್ ಕಾಯಿಲೆ ಅಂತಂದರೆ ಕ್ಯಾನ್ಸರ್ಗೆ ತಿಂಗಳಲ್ಲಿ ಒಂದು 2-3 ಅಪ್ರೂವಲ್, ಹೊಸ ಡ್ರಗ್ಸ್ ಅಪ್ರೂವಲ್ ಆಗುತ್ತೆ. ಈ ಥರ ಟ್ರೀಟ್ಮೆಂಟ್ ಮಾಡಿ ಆ ಥರ ಟ್ರೀಟ್ಮೆಂಟ್ ಮಾಡಿ ಅಂತೇಳಿ ಟ್ರಯಲ್ಸ್ ರಿಲೀಸ್ ಆಗುತ್ತೆ. ಸೊ ಆ ಥರದಲ್ಲಿ ಹೆಚ್ಚಿನ ಈ ಥರ ಕ್ಯಾನ್ಸರಲ್ಲಿ ಟ್ರಯಲ್ಸ್ ಆಗ್ತಾ ಇರೋದು ಅಂತ ಹೇಳಿದ್ರೆ ಲಂಗ್ ಕ್ಯಾನ್ಸರಲ್ಲಿ. ಸೊ ಈ ಥರ ಲಂಗ್ ಕ್ಯಾನ್ಸರಲ್ಲಿ ನಾವು ಏನು ಟಿಶ್ಯೂ ತೆಗೆದಿರ್ತೀವಿ ಬಯಾಪ್ಸಿ ಮಾಡಿ ಡಯಾಗ್ನೋಸಿಸ್ ಮಾಡಿ ಆ ಥರ ನಾವು ಆ ಟಿಶ್ಯೂವನ್ನು ಹೆಚ್ಚಿನ ಟೆಸ್ಟ್ ಮಾಡ್ಕೋಬೋದು. ಸೊ ಹೆಚ್ಚಿನ ಟೆಸ್ಟ್ ಮಾಡೋದು ಏನಕ್ಕೆ ಅಂತ ಹೇಳಿದ್ರೆ ಪರ್ಸನಲೈಸ್ ಮೆಡಿಸಿನ್ ಅಂತ ಹೇಳ್ತೀವಿ. ಆ ಪೇಷಂಟ್ಗೆ ಈ ಥರ ಟ್ಯೂಮರಲ್ಲಿ ಈ ಥರ ಟಾರ್ಗೆಟ್ಸ್ ಐಡೆಂಟಿಫೈ ಆದರೆ ಲಾಕ್ ಆ್ಯಂಡ್ ಕೀ ಮೆಕ್ಯಾನಿಸಮ್ ಥರ ಅದಕ್ಕೆ ಆ್ಯಂಟಿ ಟಾರ್ಗೆಟ್ ಥೆರಪಿ ಅನ್ನೋ ಥರ ಕೀ ಟ್ರೀಟ್ಮೆಂಟ್ ಇರುತ್ತೆ ನಮ್ಮ ಹತ್ರ. ಅದನ್ನು ನಾವು ಅಳವಡಿಸಿಕೊಂಡು ಕೊಟ್ಟಲ್ಲಿ ಪೇಷಂಟ್ದು ರಿಸಲ್ಟ್ಸ್ ಚೆನ್ನಾಗಿರುತ್ತೆ. ಸೊ ವೈ ಟಾರ್ಗೆಟೆಡ್ ಥೆರಪಿ, ವೈ ನಾವು ಇದಕ್ಕೆ ಏನಕ್ಕೆ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಇವಾಗ ಟ್ಯೂಮರ್ ಯಾವ ಪ್ರಕಾರವಾಗಿ ಅದು ಗ್ರೋತ್ ಆಗ್ತಾ ಇದೆ, ಯಾವ ಪ್ರಕಾರವಾಗಿ ಅದು ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನು ಟೆಸ್ಟ್ ಮಾಡೋಂಥ ಇವಾಗ ಅಡ್ವಾನ್ಸ್ ಟೆಸ್ಟ್ಗಳು ಅವೈಲೇಬಲ್ ಇದೆ. ಸೊ ಅದನ್ನು ನಾವು ಟೆಸ್ಟ್ ಮಾಡಿಕೊಂಡು ಈ ಶ್ವಾಸಕೋಶದ ಕ್ಯಾನ್ಸರ್ ಯಾವ ಥರ ಮಲ್ಟಿಪ್ಲೈ ಆಗ್ತಾ ಇದೆ ಅಂತ ಗೊತ್ತಾದರೆ ಅದನ್ನು ನಾವು ಟಾರ್ಗೆಟ್ ಮಾಡೋಂಥ ಔಷಧಿಗಳಿದೆ. ಸೊ ಟಾರ್ಗೆಟ್ ಮಾಡಿದಾಗ ಅದು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಯಾಕೆಂದರೆ ನಾವು ಯಾವುದು ಗೊತ್ತಾಗಿದೆ ಅದನ್ನು ನಾವು ಆ್ಯಂಟಿ ಟಾರ್ಗೆಟ್ ಥರ ಯೂಸ್ ಮಾಡ್ತಾ ಇದ್ದೀವಿ. ಸೊ ಎಫೆಕ್ಟ್ ಅಂತ ಹೇಳಿದ್ರೆ ಕಾಸ್ ಎಫೆಕ್ಟಲ್ಲಿ ಎಫೆಕ್ಟ್ ಆಗೋಂಥ ಚಾನ್ಸಸ್ಸು, ಪೇಷಂಟ್ಗೆ ಸಕ್ಸಸ್ ಸಿಗೋಂಥ ಚಾನ್ಸಸ್ಸು ತುಂಬ ಹೈ. ಇನ್ನೊಂದು ಸೈಡ್ ಇಫೆಕ್ಟ್ಸ್ ತುಂಬ ಕಡಿಮೆ. ಟಾರ್ಗೆಟೆಡ್ ಥೆರಪೀಸ್ ಅಂತಂದರೆ ಆ ಟಾರ್ಗೆಟ್ಗಷ್ಟೇ ಸೀಮಿತವಾಗಿರುವಂಥ ಟ್ರೀಟ್ಮೆಂಟು. ಅದು ನಾರ್ಮಲ್ ನಮ್ಮ ಕಣಗಳಲ್ಲಿ ನಾರ್ಮಲ್ ಸೆಲ್ಸಲ್ಲಿ ಎಕ್ಸ್ಪ್ರೆಸ್ ಆಗದೇ ಇರುವಂಥದ್ದು. ಸೊ ಅದರಿಂದಾಗಿ ಅದಕ್ಕೆ ಬೇರೆ ಈ ಶ್ವಾಸಕೋಶದ ಕ್ಯಾನ್ಸರ್ ಸೆಲ್ಸ್ ಬಿಟ್ಟು ಬೇರೆ ಕಡೆ ಕೆಲಸ ಮಾಡುವಂಥ ಅವಕಾಶಗಳು ಕಡಿಮೆ. ಸೊ ಸೈಡ್ ಇಫೆಕ್ಟ್ ಪ್ರೊಫೈಲ್ ತುಂಬ ಕಡಿಮೆ ಇರುತ್ತೆ, ತುಂಬ ಟಾಲರೇಬಲ್ ಇರುತ್ತೆ. ಕೀಮೋಥೆರಪಿ ಥರ ಕೂದಲು ಉದುರೋದಾಗಲಿ ಬೇರೆ ಥರ ಸೈಡ್ ಇಫೆಕ್ಟ್ಸ್ ಆಗಲಿ ಆಗಲ್ಲ. ಸೊ ಟಾಲರೇಬಿಲಿಟಿ ಚೆನ್ನಾಗಿರುತ್ತೆ, ಇಫೆಕ್ಟು ಚೆನ್ನಾಗಿರುತ್ತೆ. ಸೊ ದಟ್ ಈಸ್ ಸಮಥಿಂಗ್ ಆಫ್ ಅ ಟಾರ್ಗೆಟೆಡ್ ಥೆರಪಿ ಈಸ್ ವಾಟ್ ಇಸ್ ಕಮ್ ಔಟ್ ಇನ್ ಲಂಗ್ ಕ್ಯಾನ್ಸರ್ ಆಫ್ ಲೇಟ್. ದೆನ್ ಹೊಸದಾಗಿ ಇವಾಗ ಇಮ್ಯುನೋಥೆರಪಿ ಅಂತೇಳಿ ಯಾರು ಇವಾಗ ಪೇಷಂಟ್ ಒಪಿಡಿಗೆ ಬಂದರೂ ಕೇಳೋದು ಅಂತ ಹೇಳಿದ್ರೆ ಇಮ್ಯುನೋಥೆರಪಿ ನಮಗೆ ವರ್ಕ್ ಆಗುತ್ತಾ ಅಂತ ಹೇಳಿ. ಸೊ ಈ ಥರ ಇಮ್ಯುನೋಥೆರಪಿ ಅಂಶನೂ ಶ್ವಾಸಕೋಶದ ಕ್ಯಾನ್ಸರಲ್ಲಿ ತುಂಬ ಹೆಚ್ಚಾಗಿ ಬಂದಿದೆ. ನಾವು ಫಸ್ಟ್ ಟ್ಯೂಮರಲ್ಲಿ ಟೆಸ್ಟ್ ಮಾಡ್ಕೊಳ್ತೀವಿ, ಈ ಪೇಷಂಟ್ಗೆ ಇಮ್ಯುನೋಥೆರಪಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಸಿಂಗಲ್ ಏಜೆಂಟ್ ಇಮ್ಯುನೋಥೆರಪಿ ಆದರೂ ಕೊಡ್ಬೋದು, ವಿತ್ ಕಾಂಬಿನೇಷನ್ ಅದರ್ ಟ್ರೀಟ್ಮೆಂಟ್ಸ್ ಆದರೂ ಕೊಡ್ಬೋದು. ಆ ಥರ ಹಲವಾರು ವಿಧಗಳಾಗಿ ಟ್ರೀಟ್ಮೆಂಟ್ ಕೊಡ್ಬೋದು.
ಇನ್ನು ನಮಗೆ ಕೀಮೊಥೆರಪಿ ಇದೆ, ಸೊ ದಟ್ ಈಸ್ ಆಲ್ಸೋ ಒನ್ ಮೋರ್ ಆಪ್ಷನ್. ಇನ್ನು ನಮಗೆ ನೋವು ಕಂಟ್ರೋಲ್ ಮಾಡಲಿಕ್ಕೆ ಕೆಲವೊಂದು ಕಡೆಗಳಿಗೆ ರೇಡಿಯೇಷನ್ ಕೊಡೋವಂಥದ್ದು, ನೋವಿಗೆ ತುಂಬ ಇಂಪಾರ್ಟೆಂಟ್ ಮೆಡಿಸಿನ್ಸ್ ಎಲ್ಲ ಬಂದಿದೆ, ಆ ಥರ ಮೆಡಿಸಿನ್ಸ್ ಕೊಡೋದು. ಇನ್ನು ಏನೂ ಟ್ರೀಟ್ಮೆಂಟ್ ವರ್ಕ್ ಆಗ್ತಿಲ್ಲ ಅಂದಾಗ ನೀರು ತುಂಬಿಕೊಂಡಿದ್ರೆ ಆ ನೀರಿಗೆ ಪೈಪಾಗಿ ನೀರನ್ನು ತೆಗೆಯೋದು. ಈ ಥರ ಪೇಷಂಟ್ನ ಕಂಫರ್ಟಬಲ್ ಆಗಿರುವಂಥ ಸಿಚುವೇಷನಲ್ಲಿ ನಾವು ಸ್ಟೇಜ್ 4 ಪೇಷಂಟ್ಸಲ್ಲಿ ನೋಡ್ಕೊಳ್ತೇವೆ. ಓಕೆ, ಸೊ ಇವಾಗ ನಾವು ಈ ಮಾತಿನ ಮುಖಾಂತರ ಕಾಸಸ್ಸು, ಸಿಂಪ್ಟಮ್ಸು, ಟ್ರೀಟ್ಮೆಂಟು ಇದೆಲ್ಲ ಕಲ್ತ್ಕೊಂಡಿದ್ವಿ. ಮುಖ್ಯವಾಗಿ ನಾನು ಈ ಮಾತುಕತೆಯ ಮೂಲಕ ನಿಮಗೆಲ್ಲರಿಗೂ ಸಂದೇಶ ಕೊಡೋದು ಏನು ಅಂತ ಹೇಳಿದ್ರೆ, ಈ ಶ್ವಾಸಕೋಶದ ಕ್ಯಾನ್ಸರ್ ಇಸ್ ಅ ಪ್ರಿವೆಂಟಬಲ್ ಕ್ಯಾನ್ಸರ್. ಇವಾಗ ಕೆಲವೊಂದು ಕ್ಯಾನ್ಸರ್ಸಲ್ಲಿ ಅದು ನಮಗೆ ವಂಶ ಪಾರಂಪರ್ಯವಾಗಿ ಆದರೂ ಬಂದಿರಬಹುದು, ಇಲ್ಲ ಏಜ್ ರಿಲೇಟೆಡ್ ಆದರೂ ಬಂದಿರಬಹುದು. ಬಟ್ ದಿಸ್ ಈಸ್ ಅ ಕಾರ್ಸಿನೋಜನ್ ಇಂಡ್ಯೂಸ್ಡ್, ಟೊಬ್ಯಾಕೋ ಇಂಡ್ಯೂಸ್ಡ್ ಕ್ಯಾನ್ಸರ್. ಸೊ ಯಾರಾದರೂ ಆ್ಯಕ್ಟಿವ್ ಆಗಿ ಸ್ಮೋಕಿಂಗ್ ಮಾಡ್ತಿದ್ರೆ, ತಂಬಾಕು ಸೇವನೆ ಮಾಡ್ತಿದ್ರೆ ದಯವಿಟ್ಟು ಅದನ್ನು ನಿಲ್ಲಿಸಿ, ಒಂದು ಹೆಲ್ದಿ ಲೈಫ್ ಸ್ಟೈಲ್ ಅಡಾಪ್ಟ್ ಮಾಡ್ಕೊಳ್ಳಿ. ಇದು ನಿಮ್ಗಾದರೂ ಇರ್ಬೋದು, ಇಲ್ಲ ನಿಮ್ಮ ಸುತ್ತಮುತ್ತ ಇರೋ ಪ್ಯಾಸಿವ್ ಸ್ಮೋಕಿಂಗಿಂದ ಎಫೆಕ್ಟ್ ಆಗಿರುವಂಥ ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗಿ ಏನೂ ಇರ್ಬೋದು. ಯಾಕೆಂದರೆ ನಮ್ಮ ಸ್ಟಡೀಸಲ್ಲಿ ಇವಾಗ ಒಂದು ಆ್ಯಕ್ಟಿವ್ ಸ್ಮೋಕರ್ಗೆ ಕ್ಯಾನ್ಸರ್ ಯಾವ ಥರ ಬರುತ್ತೆ, ಅದೇ ಥರ ಕ್ಯಾನ್ಸರ್ ಇನ್ಸಿಡೆನ್ಸ್ ನಾವು ರಿವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅವರು ಕನಿಷ್ಠ 15 ವರ್ಷಗಳು ಸ್ಮೋಕಿಂಗ್ ನಿಲ್ಲಿಸಬೇಕು ಅಂತೆಲ್ಲ, ಅಷ್ಟು ಡ್ಯಾಮೇಜ್ ಆಗಿರುತ್ತೆ. ಸೊ ಈ ಡ್ಯಾಮೇಜ್ಗೆ ಹೋಗಿ ಅದನ್ನ ರಿವರ್ಸ್ ಮಾಡೋದಕ್ಕಿಂತ ನಾವು ಸ್ಮೋಕಿಂಗನ್ನು ಬಿಟ್ಟು ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಂಡ್ರೆ ಇದು ಇನ್ನೂ ಉತ್ತಮ. ಆ್ಯಂಡ್ ಹಲವಾರು ವಿಧಗಳಾದ ಟ್ರೀಟ್ಮೆಂಟ್ ಇರೋದ್ರಿಂದ ಯಾರಾದರೂ ಈ ಥರ ಹೈ ಇಂಡೆಕ್ಸ್ ಸಸ್ಪಿಷನ್ ಪೇಷಂಟ್ಸ್ ಇದ್ದರೆ, ಕೆಮ್ಮು ಕಡಿಮೆ ಆಗ್ತಾ ಇರೋದು, ಕಡಿಮೆ ಆಗದೆ ಇರೋದು, ಉಸಿರಾಡಲಿಕ್ಕೆ ತೊಂದರೆ ಆಗೋದು, ಸೊ ಚಿಕಿತ್ಸೆ ಪಡೀಲಿಕ್ಕೆ ನೀವು ಇವಾಗ ಎಲ್ಲ ಕಡೆ ಈ ಥರ ಫೆಸಿಲಿಟೀಸ್ ಇರುತ್ತೆ. ನೀವು ಡಾಕ್ಟರ್ಸನ್ನು ಕಂಡುಕೊಂಡು ಆ ಥರ ಟೆಸ್ಟ್ ಮಾಡಿಕೊಂಡು ಏನು ಅದರದ್ದು ಮೂಲ ಕಾರಣ, ಇದು ಕ್ಯಾನ್ಸರಾ ಬೇರೆ ಥರ ಇನ್ಫೆಕ್ಷನ್ ಅಂತ ಹೇಳಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದು ಉತ್ತಮ. ಯಾಕೆಂದರೆ ನಾನು ಹೇಳಿರೋ ಥರ ಅರ್ಲಿ ಸ್ಟೇಜಸ್ಸಲ್ಲಿ ರಿಸಲ್ಟ್ಸ್ ನಮಗೆ ತುಂಬ ಒಳ್ಳೆಯದಾಗಿ ಸಿಗುತ್ತದೆ.